ಹುಬ್ಬಳ್ಳಿ ಭವಾನಿ ಶಂಕರ ದೇವಾಲಯ ಪುಷ್ಕರ್ಣಿ ವಿವಾದ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆ. ಪುಷ್ಕರ್ಣಿ ವಿಚಾರವಾಗಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿವೆ. ಆದರೆ ಆ ಸ್ಥಳದ ಸುತ್ತಮುತ್ತ ಹಿಂದೂ ಮತ್ತು ಮುಸ್ಲಿಮರು ಹೆಚ್ಚಾಗಿ ವಾಸವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 500 ಮೀಟರ್ ಹೊರಗೆ ನಿಷೇಧಾಜ್ಞೆ ಹೇರಲಾಗಿದೆ. ನಿಷೇಧಿತ ಪ್ರದೇಶದ ಒಳಗೆ ಪ್ರತಿಭಟನಾಕಾರರು ಬಂದರೆ ವಶಕ್ಕೆ ಪಡಿತೀವಿ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಸಾರೋಣಿರುವಂತಹ ಒಂದು ಪುಷ್ಕರ್ಣಿಯ ಒಂದು ವಿವಾದ. ಅದೇ ಒಂದು ಪುಷ್ಕರ್ಣಿಯ ಮೇಲೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ರಸ್ತೆಯನ್ನು ತೆರವು ಮಾಡಬೇಕು ಅಂತೇಳಿ ಇವತ್ತು ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಮುಂದಾಗ್ತಿದ್ದೇವೆ. ಯಾವ ರೀತಿ ಬಂದೋಬಸ್ತ್ ಇದೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ರು ಸರ್? ಏನು ಸರ್ ಒಟ್ಟು ಅಧಿಕಾರಿ ಸಿಬ್ಬಂದಿಗಳೆಲ್ಲ ಸೇರಿದಂತೆ 1,500 ನಿಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ಇದೇನು ಈ ಆಸಾರೋಣಿ ರೋಡ್ ವರ್ಕ್ ಆಗಿರುವಂಥ ಜಾಗ ಇದೆ, ಆ ಸುತ್ತಮುತ್ತಲ ಪ್ರದೇಶ ಕೋಮು ಸೂಕ್ಷ್ಮ ಪ್ರದೇಶ. ಹಂಗಾಗಿ ಅಲ್ಲಿ ಪರ ವಿರೋಧ ಯಾರೇ ಆಗಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸುಮಾರು 500 ಮೀಟರ್ಗಳಷ್ಟು ನಾವು 163 BNSS ಅಂದರೆ ಹಿಂದೆ ಏನು 144 ನಿಷೇಧಾಜ್ಞೆ ಅಂತ ಹೇಳ್ತಿದ್ರು, ಅದನ್ನು ಜಾರಿ ಮಾಡಲಾಗಿದೆ. ಅದನ್ನು ನೆನ್ನೆ ರಾತ್ರಿಯಿಂದನೂ ನೆನ್ನೆ ಸಾಯಂಕಾಲದಿಂದನೂ ಎಲ್ಲ ಏರಿಯಾಗಳಲ್ಲಿ ತಿಳಿಸಲಾಗಿದೆ. ಪರ ಆಗಲಿ ವಿರೋಧ ಆಗಲಿ ಯಾರೂ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ. ಪ್ರಮುಖ ಹಿಂದೂಪರ ಸಂಘಟನೆ ಪ್ರತಿಭಟನೆ ಮಾಡೇ ತೀರ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ, ಅದನ್ನು ರಸ್ತೆನ ತೆರವು ಮಾಡಬೇಕು ಅನ್ನೋದು ಆಗ್ರಹ ಅಲ್ಲ. ಈಗ ಅವ್ರದ್ದು ಹೋರಾಟ ಏನಿದೆ ಕಾರ್ಪೊರೇಷನ್ ಪ್ರತಿ ಇದೆ. ಕಾರ್ಪೊರೇಷನ್ನು ಅವರು ಅದು ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಹೊರತುಪಡಿಸಿ ನಾವು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಏನು ಅಗತ್ಯ ಬಂದೋಬಸ್ತ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಪ್ರತಿಭಟನೆ ಮುಂದಾದರೆ ಕ್ರಮ ಏನು ಸರ್? ಇಲ್ಲ, ಪ್ರತಿಭಟನೆ ಅಂದರೆ ಈಗ 163 ಭಾಳ ಸ್ಪಷ್ಟವಾಗಿ ನಾವು ಜಾರಿ ಮಾಡಿರೋದ್ರಿಂದ ಈಗಾಗಲೇ ಪ್ರತಿಭಟನೆಗೆ ಯಾರಾದರೂ ಮುಂದಾದಂಥ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತಾರೆ. ಸರ್ಕಾರ ಪೊಲೀಸರು ಇಟ್ಕೊಂಡು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದೆ ಅನ್ನೋದು ಹಿಂದೂಪರ ಸಂಘಟನೆ ಇದು ಸರ್? ಅಲ್ಲ ನೋಡಿ, ಈಗ ಇದು ಇಶ್ಯೂ ಈಸ್ ಬಿಟ್ವೀನ್ ಯಾರು ಎಜಿಟೇಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಮತ್ತು ಕಾರ್ಪೊರೇಷನ್ ನಡುವೆ ಇರುವಂಥ ವಿಷಯ. ತಾವು ಕೂಡ ಆ ಏರಿಯಾ ನೋಡಿದ್ದೀರಿ. ಅದು ಒಂದು ಕೋಮು ಸೂಕ್ಷ್ಮ ಪ್ರದೇಶ. ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವೆಲ್ಲ ಮುಂಜಾಗ್ರತಾ ಕ್ರಮವಾಗಿ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈಗ 1,500 ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಮತ್ತು ಹೆಚ್ಚುವರಿಯಾಗಿ KSRP ಎಲ್ಲ ತೊಗೊಂಡು ಬಂದೋಬಸ್ತ್ ಮಾಡಿದ್ದೀವಿ ಅಂತಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು. ಇವಾಗ ನಾನು ಬಂದು ಇಲ್ಲಿ ಸುಮಾರು 2 ವರ್ಷದ ಮೇಲೆ ಆಗ್ತಾ ಬಂತು. ಇಷ್ಟು ಸಂದರ್ಭಗಳಲ್ಲಿ ಥ್ಯಾಂಕ್ಫುಲಿ ಯಾವುದೇ ಒಂದು ಸಂಘರ್ಷ ಆಗಿಲ್ಲ. ಸೊ ಅದಾಗಬಾರ್ದು ಅಂತಂದು ಸಂಬಂಧಪಟ್ಟ ಎಜಿಟೇಷನ್ ಮಾಡ್ತಿರೋರು ಯಾರಿದ್ದಾರೆ ಪ್ರತಿಭಟನಾಕಾರರು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗಿದೆ. ಅದೇ ರೀತಿ ಇವರು ಪ್ರತಿಭಟನೆ ಮುಂದಾದರೆ ನಾವು ಕೂಡ ರಸ್ತೆ ಪರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಂದು ಕೆಲವರು ಅಲ್ಲಿ ಸ್ಥಳೀಯರು ಮುಂದಾಗಿದ್ದರು, ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗಿದೆ. ಇಶ್ಯೂ ಏನಿದೆ ಇಶ್ಯೂ ಸಾರ್ಟ್ ಔಟ್ ಮಾಡ್ಕೊಳ್ಳೋವಂಥದ್ದು ಬಿಟ್ವೀನ್ ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಷನ್. ಅದು ಹೊರತುಪಡಿಸಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಇದು ಭಾಳ ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಇರುವಂಥದ್ದು. ಇಲ್ಲಿ ಶಾಲಾ ಕಾಲೇಜುಗಳು ಹೋಗುವಂಥವ್ರು ಇರ್ತಾರೆ, ಆಸ್ಪತ್ರೆಗೆ ಹೋಗುವಂಥವ್ರು ಇರ್ತಾರೆ, ಹಿರಿಯ ನಾಗರಿಕರಿದ್ದಾರೆ. ಇವಾಗ ಇಲ್ಲೇ ನೋಡಿ ಎಷ್ಟು ಜನ ಹೆಣ್ಮಕ್ಳು ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಗಲಾಟೆ ಗದ್ದಲ ಆದಂಥ ಸಂದರ್ಭದಲ್ಲಿ ಮತ್ತೆ ಅದು ಪರಿಸ್ಥಿತಿ ತಹಬಂದಿಗೆ ತರಲಿಕ್ಕೆ ವಾರಾನ್ಗಟ್ಟಲೆ ಆಗುತ್ತೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಇವೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಮುಂಜಾಗ್ರತಾ ಕ್ರಮವಾಗಿ ನೀವೇನೆಲ್ಲ ಕ್ರಮ ತೆಗೆದುಕೊಳ್ಬೇಕು ನಾವು ತೆಗೆದುಕೊಂಡಿದ್ದೀವಿ. BNS ಇದರ ಪ್ರಕಾರ 163 ಏನಿದೆ ಅಂದರೆ ನಿಷೇಧಾಜ್ಞೆ ಏನಿದೆ ಅದನ್ನು ನಾವು ತೆಗೆದುಕೊಂಡಿದ್ದೀವಿ. ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದೀವಿ. ಕಾರಣ ಏನಂತಂದರೆ ಹಳೆ ಹುಬ್ಬಳ್ಳಿ ಭಾಗ ಅಂದರೆ ಬಹಳಷ್ಟು ಸೂಕ್ಷ್ಮ ಪ್ರದೇಶ ಮತ್ತು ಎರಡೂ ಕೋಮಿ ನಡುವೆ ಇಲ್ಲಂದ್ರೆ ಸಾಕಷ್ಟು ಗಲಾಟೆ ಆಗಿದ್ದು ಉದಾಹರಣೆಗಳಿವೆ. ಹೀಗಾಗಿ ನಾವು ಸೂಕ್ತ ಬಂದೋಬಸ್ತನ್ನು ತೆಗೆದುಕೊಂಡಿದ್ದೀವಿ ಮತ್ತು ಯಾರೂ ಸಹ ಇಲ್ಲಂದರೆ ಪ್ರತಿಭಟನೆಗೆ ಮುಂದಾಗ್ತಾರೆ ಮತ್ತು 163 ಯಾರು ಉಲ್ಲಂಘನೆ ಮಾಡ್ತಾರೆ ಅವರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀವಿ ಅನ್ನೋದು ಆಯುಕ್ತರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲಪ್ಪ ಸೊಳರಗೊಪ್ಪ, TV5 ಹುಬ್ಬಳ್ಳಿ.